ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಗೆ ಆನ್ಲೈನ್ ಅಪ್ಲೈ ಮಾಡಬೇಕು ಅಥವಾ ಸಿವಿಲ್ ಕಾನ್ಸ್ಟೇಬಲ್ 4000 ಪೋಸ್ಟ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ನೋಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ನ ಓಪನ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಗೈಸ್, ನೀವೇನಾದರೂ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಸೊ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡಿ. ಸೊ ನೋಡ್ಬೋದು ಗೈಸ್, ಇದು ಅಫಿಷಿಯಲ್ ವೆಬ್ಸೈಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸಿವಿಲ್ ಕಾನ್ಸ್ಟೇಬಲ್ ಅಂತ ಇದೆ. ಸೊ ನೋಡ್ಬೋದು ನೀವು, ಟೋಟಲ್ 4000 ಪೋಸ್ಟ್ ಇದೆ ಆಲ್ ಓವರ್ ಕರ್ನಾಟಕ. ಸ್ಟಾರ್ಟಿಂಗ್ ಡೇಟ್ ಇರೋದು 25th ಮೇ ಆ್ಯಂಡ್ ಲಾಸ್ಟ್ ಡೇಟ್ ಇರೋದು 25th ಜೂನ್. ಸೊ ಅಪ್ಲೈ ಮಾಡೋಕ್ಕೆ ಗೈಸ್ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಹಿಯರ್ ಟು ರಿಜಿಸ್ಟರ್. ಸೊ ನೋಡಿ ಗೈಸ್, ಇದು ಅಫಿಷಿಯಲ್ ವೆಬ್ಸೈಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2021. ಸೊ ಗೈಸ್, ನೋಟಿಫಿಕೇಶನ್ ಬೇಕು ಅಂದರೆ ಇಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಟಿಫಿಕೇಶನ್ನ ಚೆಕ್ ಮಾಡ್ಬೋದು. ಸೊ ಗೈಸ್, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ. ಸೊ ನೋಡ್ಬೋದು ಗೈಸ್, ಅಪ್ಲಿಕೇಶನ್ಸ್ 25th ಮೇ ಇಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ 25 ಜೂನ್, ಪೇಮೆಂಟ್ ಮಾಡೋಕ್ಕೆ 28 ಜೂನ್ ಲಾಸ್ಟ್. ನೆಕ್ಸ್ಟ್ ಗೈಸ್, ಏಜ್ ಡೀಟೇಲ್ಸ್ ಬಗ್ಗೆ ನೋಡೋದ್ರೆ ಸೊ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ 19 to 25 ಇಯರ್ಸ್ ಏಜ್ ಲಿಮಿಟ್. ನೆಕ್ಸ್ಟ್ ಗೈಸ್, ಅದರ್ ಕ್ಯಾಟಗರೀಸ್ SC/ST ಕ್ಯಾಟಗರಿ 1, 2A, 2B, 3A, 3B ಇದ್ರೆ 19 to 27 ಆ್ಯಂಡ್ ಟ್ರೈಬಲ್ ಇದ್ರೆ 19 to 30 ಇಯರ್ಸ್. ನೆಕ್ಸ್ಟ್ ಗೈಸ್, ಫೀ ಡೀಟೇಲ್ಸ್ ಬಗ್ಗೆ ನೋಡೋದ್ರೆ ಸೊ ಜನರಲ್ ಮೆರಿಟ್ ಆ್ಯಂಡ್ OBC ಕ್ಯಾಂಡಿಡೇಟ್ಸ್ ಇದ್ರೆ 400 rupees. ಅದೇ ಥರ SC/ST OBC ಕ್ಯಾಂಡಿಡೇಟ್ಸ್ ಇದ್ರೆ 200 rupees. ಸೊ ಗೈಸ್, ಇದು ಫೀ ಡೀಟೇಲ್ಸ್. ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದು ಗೈಸ್, ನೀವು PUC ಅಥವಾ ಡಿಪ್ಲೊಮಾ ಮಾಡಿದ್ದಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಗೈಸ್, ಇಲ್ಲಿ ಪೋಸ್ಟ್ ವೈಸ್ ಆ್ಯಂಡ್ ರೀಜನ್ ವೈಸ್ ನೀವು ವೇಕೆನ್ಸೀಸ್ನ ಚೆಕ್ ಮಾಡ್ಬೋದು. ಸೊ ಇಲ್ಲಿ ನೀವು ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ಪೋಸ್ಟ್ ಇದೆ ಅಂತ ಚೆಕ್ ಮಾಡ್ಬೋದು. ಸೊ ಗೈಸ್, ಅಪ್ಲೈ ಮಾಡೋಕ್ಕೆ ನ್ಯೂ ಅಪ್ಲಿಕೇಶನ್ ಅಂತ ಇದೆ. ಸೊ ನೋಡಿ ಗೈಸ್, ಹೈಲೈಟ್ ಆಗಿದೆ. ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಗೈಸ್ ಈ ಥರ ಇನ್ಸ್ಟ್ರಕ್ಷನ್ಸ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಫಸ್ಟ್ ಒಂದ್ಸತಿ ಇನ್ಸ್ಟ್ರಕ್ಷನ್ಸ್ನ ಓದ್ಬಿಟ್ಟು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೈನಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಗೈಸ್ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಯು ಆರ್ ಅಪ್ಲೈಂಗ್ ಆಸ್ ಡೈರೆಕ್ಟ್ ಕ್ಯಾಂಡಿಡೇಟ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್. ಸೊ ಯಾವುದಿದೆ ಅದನ್ನು ಚೂಸ್ ಮಾಡಿ. ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರೆ ಡೈರೆಕ್ಟ್ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಗೈಸ್, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್, ಇವಾಗ ನಿಮ್ಮ ಇಲ್ಲಿ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಸೊ ಫಸ್ಟ್ ಗೈಸ್, ಪರ್ಸನಲ್ ಡೀಟೇಲ್ಸಿಂದ ಸೊ ಫಸ್ಟ್ ಯೂನಿಟ್ ನೇಮ್ನ ಚೂಸ್ ಮಾಡಿ. ಯಾವ ಯೂನಿಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಯಾವ ಡಿಸ್ಟ್ರಿಕ್ಟ್ ಅಥವಾ ಯಾವ ಸಿಟಿಗೆ ಅಪ್ಲೈ ಮಾಡ್ತಿದ್ದೀರಾ ನಿಮ್ಮ ಯೂನಿಟ್ನ ಸೆಲೆಕ್ಟ್ ಮಾಡಿ. ಸೊ ಗೈಸ್, ಇಲ್ಲಿ ಕರ್ನಾಟಕದಲ್ಲಿ ಡಿಫ್ರೆಂಟ್ ಯೂನಿಟ್ಸ್ ಇದೆ. ನೀವು ಯಾವ ಯೂನಿಟ್ ಬೇಕು ಅದನ್ನು ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಗೈಸ್, ನಿಮ್ಮ ನೇಮ್ನ ಎಂಟರ್ ಮಾಡಿ, ಫುಲ್ ನೇಮ್ನ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಫಾದರ್ಸ್ ನೇಮ್, ಅದೇ ಥರ ಗೈಸ್ ನಿಮ್ಮ ಮದರ್ಸ್ ನೇಮ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್, ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ. ಮೇಲ್ ಫಿಮೇಲ್ ಯಾವುದಿದೆ ಅದನ್ನು ಚೂಸ್ ಮಾಡಿ. ಸೊ ಗೈಸ್, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಸೊ ಗೈಸ್, PSI ಎಕ್ಸಾಮ್ಸ್ದು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಗೈಸ್, ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ಅರ್ಜಿ ಸಲ್ಲಿಸಿಲ್ಲ, ಅವರು ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಸೊ PSI ಎಕ್ಸಾಮ್ಸ್ಗೆ ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಇರೋದು May 31. ಸೊ ಗೈಸ್, ನಾವು PSI ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ನ ಲಾಂಚ್ ಮಾಡಿದ್ದೀವಿ. ಸೊ ಇದರಲ್ಲಿ ಗೈಸ್ 20 ಮಾಕ್ ಟೆಸ್ಟ್ ಪೇಪರ್ಸ್ ಇರುತ್ತೆ, 28 ಪ್ರಿವಿಯಸ್ ಇಯರ್ ಪೇಪರ್ಸ್ ಆ್ಯಂಡ್ ಮಂತ್ಲಿ ಕರೆಂಟ್ ಅಫೇರ್ಸ್ 300+ ಮಂತ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಗೈಸ್, ಈ ಎಲ್ಲ ಮಾಕ್ ಟೆಸ್ಟ್ನ ನೀವು ಈಸಿಯಾಗಿ ನಿಮ್ಮ ಮೊಬೈಲಿಂದನೇ ಅಟೆಂಡ್ ಮಾಡ್ಬೋದು. ಸೊ ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ಪೆಷಲ್ ಆಫರ್ ಇದೆ. ಸೊ ನೀವು ಚಾಂಪಿಯನ್ ಅಂತ ಕೂಪನ್ ಕೋಡ್ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ನ 99 rupeesಗೆ ಪರ್ಚೇಸ್ ಮಾಡ್ಬೋದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಇಲ್ಲಾಂದರೆ ನೀವು ಗೂಗಲ್ ಪ್ಲೇಸ್ಟೋರಿಂದ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್, ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಸೊ ಫಸ್ಟ್ ಸ್ಟ್ರೀಟ್ ನೇಮ್, ನೆಕ್ಸ್ಟ್ ನಿಮ್ಮ ಏರಿಯಾ, ನೆಕ್ಸ್ಟ್ ಗೈಸ್ ನಿಮ್ಮ ತಾಲೂಕನ್ನ ಚೂಸ್ ಮಾಡಿ. ನೆಕ್ಸ್ಟ್ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ, ಯಾವ ಡಿಸ್ಟ್ರಿಕ್ಟ್ ಇದ್ದರೆ ಅದನ್ನು ಚೂಸ್ ಮಾಡಿ. ನೆಕ್ಸ್ಟ್ ನಿಮ್ಮ ಲೋಕಲ್ ಏರಿಯಾದು ಪಿನ್ ಕೋಡ್ನ ಎಂಟರ್ ಮಾಡಿ. ಅದಾದಮೇಲೆ ಗೈಸ್ ನಿಮ್ಮ ನೇಟಿವ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಗೈಸ್, ಇಂಪಾರ್ಟೆಂಟ್ ಅಂದರೆ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್. ಸೊ ಗೈಸ್, ಹಾಲ್ ಟಿಕೆಟ್, ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮ್ಮ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್ಗೆ ಸೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಗೈಸ್, ನಿಮ್ಮ ಹತ್ರ ಯಾವುದು ಆಕ್ಟಿವ್ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್ ಇದೆ ಅದನ್ನು ಎಂಟರ್ ಮಾಡಿ. ಸೊ ಫಸ್ಟ್ ಇಮೇಲ್ ID ಹಾಕ್ಬಿಟ್ಟು ಕನ್ಫರ್ಮ್ ಮಾಡಿ. ಅದೇ ಥರ ಸೇಮ್ ಮೊಬೈಲ್ ನಂಬರ್. ಫೈನಲಿ ಗೈಸ್, ಇಮೇಲ್ ID ಮೊಬೈಲ್ ನಂಬರ್ ಆದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಸೊ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಆದಮೇಲೆ ಗೈಸ್, ನೆಕ್ಸ್ಟ್ ಇವಾಗ ರಿಸರ್ವೇಷನ್ ಡೀಟೇಲ್ಸ್. ಸೊ ಇಲ್ಲಿ ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಸೊ ಫಸ್ಟ್ ಕ್ಯಾಟಗರಿನ ಚೂಸ್ ಮಾಡಿ. 2A, 2B, 3A, 3B, SC/ST ಕ್ಯಾಟಗರಿ 1 ಜನರಲ್ ಮೆರಿಟ್ ಯಾವುದಿದೆ ಅದನ್ನು ಚೂಸ್ ಮಾಡಿ. ನೆಕ್ಸ್ಟ್ ಗೈಸ್, ಹೈಟ್ ಆಫ್ ದ ಕ್ಯಾಂಡಿಡೇಟ್. ಸೊ ನಿಮ್ಮ ಹೈಟ್ನ ಎಂಟರ್ ಮಾಡಿ. ಸೆಂಟಿಮೀಟರಲ್ಲಿ ಎಷ್ಟು ಹೈಟ್ ಇದೆ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್, ನಿಮ್ಮ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಿ. SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆ ಅದೇ ಥರ ಸೇಮ್ ಎಂಟರ್ ಮಾಡಿ.
ನೆಕ್ಸ್ಟ್ ಗೈಸ್, ಡು ಯು ಬಿಲಾಂಗ್ ಟು ಫ್ಯಾಮಿಲಿ ಆಫ್ ಎಕ್ಸ್ ಸರ್ವಿಸ್ ಮೆನ್? ಸೊ ಎಕ್ಸ್ ಸರ್ವಿಸ್ ಮೆನ್ ಫ್ಯಾಮಿಲಿಗೆ ಬಿಲಾಂಗ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್, ಆರ್ ಯು ಕ್ಲೇಮಿಂಗ್ PDP ರಿಸರ್ವೇಷನ್? ಸೊ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಪರ್ಸನ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿ ನೋ. ಕಾಂಡಾ ಮೀಡಿಯಂ ಕ್ಯಾಂಡಿಡೇಟ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ. ರೂರಲ್ ಕ್ಯಾಂಡಿಡೇಟ್ ಇದ್ರೆ ಎಸ್ ಅಂತ ಕ್ಲಿಕ್, ಇಲ್ಲಾಂದ್ರೆ ನೋ. ನೆಕ್ಸ್ಟ್ ಗೈಸ್, ಆರ್ ಯು ಬಿಲಾಂಗಿಂಗ್ ಟು ಕಲ್ಯಾಣ್ ಕರ್ನಾಟಕ? ಸೊ ಕಲ್ಯಾಣ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಸಿಂಪ್ಲಿ ನೋ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್, ಕ್ರಿಮಿನಲ್ ಕೇಸಲ್ಲಿ ಇನ್ವಾಲ್ವ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ. ಡಿಪಾರ್ಟ್ಮೆಂಟಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಗೈಸ್, ಹ್ಯಾವ್ ಬಿನ್ ಕನ್ವಿಕ್ಟೆಡ್ ಇನ್ ಕ್ರಿಮಿನಲ್ ಕೇಸ್? ಸೊ ಇದಕ್ಕೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಗೈಸ್, ಇವಾಗ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಸೊ ಫಸ್ಟ್ ಗೈಸ್, ಆರ್ ಯು ಅ ಡಿಗ್ರಿ ಹೋಲ್ಡರ್? ಸೊ ಡಿಗ್ರಿ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್, ನೀವು SSLCಯಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಸ್ಟಡಿ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಗೈಸ್, ಈ ಪೋಸ್ಟ್ಗೆ ನಿಮ್ಮ ಡಿಸೈರ್ಡ್ ಕ್ವಾಲಿಫಿಕೇಶನ್ ಏನಿದೆ ಅದನ್ನು ಚೂಸ್ ಮಾಡಿ. PUC, ಡಿಪ್ಲೊಮಾ ಅಥವಾ 12th ಸ್ಟ್ಯಾಂಡರ್ಡ್ ಏನು ಮಾಡಿದ್ದೀರಾ ಅದನ್ನು ಚೂಸ್ ಮಾಡಿ. ನೆಕ್ಸ್ಟ್, ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ರಾ ಅದನ್ನು ಚೂಸ್ ಮಾಡಿ. ಯಾವ ಮಂತಲ್ಲಿ ಪಾಸ್ಔಟ್ ಆಗಿದ್ರಾ ಅದನ್ನು ಕೂಡ ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್, ಡೇಟ್ ಆಫ್ ಅನೌನ್ಸ್ಮೆಂಟ್ ಆಫ್ PUC ರಿಸಲ್ಟ್. ಸೊ ಇದನ್ನು ಗೈಸ್, ಈ ಡೇಟ್ನ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡಿಂದ ನೋಡಿಬಿಟ್ಟು ಎಂಟರ್ ಮಾಡ್ಬೋದು. ಸೊ ನಿಮ್ಮ ರಿಸಲ್ಟ್ಸ್ ಯಾವಾಗ ಬಂದಿದೆ ಅದನ್ನು ಡೇಟ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಗೈಸ್, ನಿಮ್ಮ PUC ಅಥವಾ 12th ಸ್ಟ್ಯಾಂಡರ್ಡ್ದು ಹಾಲ್ ಟಿಕೆಟ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್, ನೀವು PUC ರೆಗ್ಯುಲರ್ ಕೋರ್ಸ್ ಅಥವಾ ಓಪನ್ ಡಿಸ್ಟೆನ್ಸ್ ಎಜುಕೇಷನ್ ಮಾಡಿದಿರಾ ಅದನ್ನು ಚೂಸ್ ಮಾಡಿ. ನೆಕ್ಸ್ಟ್ ಫೈನಲಿ ನಿಮ್ಮ PUC ಮಾರ್ಕ್ಸ್ನ ಎಂಟರ್ ಮಾಡಿ. ಸೊ ಫಸ್ಟ್ ಗೈಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಎಂಟರ್ ಮಾಡಿ PUCದು. ಅದಾದಮೇಲೆ ನೀವು ಎಷ್ಟು ಸೆಕ್ಯೂರ್ ಮಾಡಿದ್ದೀರಾ ಅದನ್ನು ಎಂಟರ್ ಮಾಡಿ. ಸೊ ಫೈನಲಿ ಎಜುಕೇಷನ್ ಆದಮೇಲೆ ಗೈಸ್, ಇವಾಗ ID ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಸೊ ಇಲ್ಲಿ ಡಿಫ್ರೆಂಟ್ ID ಇದೆ. ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಸರ್ವಿಸ್ ID, ಬ್ಯಾಂಕ್ ಪಾಸ್ಬುಕ್. ಸೊ ಯಾವ್ದು ಕನ್ವೆಂಟ್ ಇದೆ ಅದನ್ನು ನೀವು ಚೂಸ್ ಮಾಡಿ. ನೆಕ್ಸ್ಟ್ ಆ IDದು ನಂಬರ್ನ ಎಂಟರ್ ಮಾಡಿ. ಎಕ್ಸಾಂಪಲ್ ಗೈಸ್, ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ದು ನಂಬರ್ನ ನೀವು ಎಂಟರ್ ಮಾಡಬೇಕು. ನೆಕ್ಸ್ಟ್ ಗೈಸ್, ನಿಮ್ಮ ಬಾಡಿ ಮೇಲೆ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಎಲ್ಲಿದೆ, ಮೋಲ್ ಎಲ್ಲಿದೆ ಅಂತ ನೀವು ಎಂಟರ್ ಮಾಡಬೇಕು. ಸೊ ಟೋಟಲ್ 2 ಐಡೆಂಟಿಫಿಕೇಶನ್ ಮಾರ್ಕ್ಸ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೈಸ್, ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಸೊ ಇದರಲ್ಲಿ ಗೈಸ್, ಫೋಟೋ, ಸಿಗ್ನೇಚರ್, ID ಕಾರ್ಡ್ ಆ್ಯಂಡ್ ಥಂಬ್ ಇಂಪ್ರೆಷನ್. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗೈಸ್ 400 to 400 ಪಿಕ್ಸೆಲ್ಸ್ ಆ್ಯಂಡ್ ಸೈಜ್ 250 KB. ಸೊ ಫಸ್ಟ್ ಗೈಸ್, ನಿಮ್ಮ ಡಾಕ್ಯುಮೆಂಟ್ಸ್ನ ಈ ಡೈಮೆನ್ಷನ್ಸ್ಗೆ ಅಡ್ಜಸ್ಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ. ಆ್ಯಂಡ್ ಗೈಸ್, ಇಲ್ಲಿ ಇಮೇಜ್ ಫಾರ್ಮ್ಯಾಟ್ನು ಕೂಡ ಕೊಟ್ಟಿದ್ದಾರೆ, JPG ಅಥವಾ JPEG ಅಥವಾ PNG. ಸೊ ಈ ಫಾರ್ಮ್ಯಾಟ್ಸಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಅಪ್ಲೋಡ್ ಮಾಡೋಕ್ಕೆ ಗೈಸ್, ಫಸ್ಟ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೈಲ್ನ ಸೆಲೆಕ್ಟ್ ಮಾಡಿ, ಆಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಗೈಸ್, ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅದೇ ಥರ ಸೇಮ್ ಗೈಸ್, ಥಂಬ್ ಇಂಪ್ರೆಷನ್ ಚೂಸ್ ಫೈಲ್ ಮಾಡಿಬಿಟ್ಟು ಕ್ಲಿಕ್ ಮಾಡಿ, ಥಂಬ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಗೈಸ್, ಸಿಗ್ನೇಚರ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ, ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಗೈಸ್, ID ಕಾರ್ಡ್ ಚೂಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ, ID ಕಾರ್ಡ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ಸೊ ಈ ಥರ ಗೈಸ್, ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ಸೊ ನೋಡಿ ಗೈಸ್, ನಂದು ಸಕ್ಸಸ್ಫುಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿದೆ. ಈ ಥರ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಫೈನಲಿ ಗೈಸ್, ಎಲ್ಲ ಡೀಟೇಲ್ಸ್ ಫಿಲ್ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಗೈಸ್, ಈ ಥರ ಪ್ರಿವ್ಯೂ ಬರುತ್ತೆ. ಸೊ ಗೈಸ್, ಒಂದ್ಸತಿ ನಿಮ್ಮ ಡೀಟೇಲ್ಸ್ನ ಕ್ಲೀನಾಗಿ ವೆರಿಫೈ ಮಾಡಿ. ಯಾಕಂದರೆ ಒಂದ್ಸತಿ ಸಬ್ಮಿಟ್ ಮಾಡಿದ್ರೆ ಮತ್ತೆ ಕರೆಕ್ಷನ್ಸ್ ಮಾಡೋಕ್ಕಾಗಲ್ಲ. ಸೊ ಏನಾದರೂ ಕರೆಕ್ಷನ್ಸ್ ಇದ್ದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಮಾಡಿ. ಎಲ್ಲ ಕರೆಕ್ಟ್ ಇದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ಕರೆಕ್ಟ್ ಇದ್ದರೆ ಗೈಸ್, ಫೈನಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಗೈಸ್, ನಮ್ಮದು ಅಪ್ಲಿಕೇಶನ್ ಸೇವ್ ಆಗಿದೆ. ಇವಾಗ ಚಲನ್ನ ಜನರೇಟ್ ಮಾಡಬೇಕು. ಸೊ ಇದರಲ್ಲಿ ಗೈಸ್, ಪೇಮೆಂಟ್ ಮಾಡೋಕ್ಕೆ 3 ಆಪ್ಷನ್ಸ್ ಇದೆ. ಫಸ್ಟ್ ಪೋಸ್ಟ್ ಆಫೀಸ್, ನೆಕ್ಸ್ಟ್ HDFC ಬ್ಯಾಂಕ್ ಆ್ಯಂಡ್ ಥರ್ಡ್ ಆನ್ಲೈನ್ ಪೇಮೆಂಟ್. ಸೊ ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೈಸ್, ನೀವು ಪೇಮೆಂಟ್ನ ಮಾಡ್ಬೋದು. ಸೊ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಗೈಸ್, ಆನ್ಲೈನ್ ಬ್ಯಾಂಕ್ ಪೇಮೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಬ್ಯಾಂಕ್ ಪೇಮೆಂಟ್. ಸೊ ನೋಡ್ಬೋದು ಗೈಸ್, ಈ ಥರ ಇಂಟರ್ಫೇಸ್ ಬರುತ್ತೆ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ. ಸೊ 400 ರೂಪೀಸ್ ಫೀಸ್ ಇದೆ. ಸೊ ನೀವು ಡೆಬಿಟ್ ಕಾರ್ಡಿಂದ ಮಾಡಬೇಕು ಅಂದರೆ ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್ನ ಚೂಸ್ ಮಾಡಿ. ನೆಕ್ಸ್ಟ್ ಗೈಸ್, ಇಲ್ಲಿ ನಿಮ್ಮ ಕಾರ್ಡ್ ನಂಬರ್, ಎಕ್ಸ್ಪೈರಿ ಡೇಟ್, ನೇಮ್ ಆನ್ ಕಾರ್ಡ್ ಇದೆಲ್ಲನೂ ಫಿಲ್ ಮಾಡಿಬಿಟ್ಟು ನೀವು ನಿಮ್ಮ ಪೇಮೆಂಟ್ ಮಾಡ್ಬೋದು. ಸೊ ಈ ಥರ ಮಾಡಿದ್ರೆ ಗೈಸ್, ನಿಮ್ಮ ಅಪ್ಲಿಕೇಶನ್ ಪ್ರೊಸೀಜರ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಗೈಸ್, ಇವಾಗ ಪೇಮೆಂಟ್ ಆದಮೇಲೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಬೇಕು. ಸೊ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡೋಕ್ಕೆ ಗೈಸ್, ಮತ್ತೆ ವೆಬ್ಸೈಟ್ನ ವಿಸಿಟ್ ಮಾಡಿ. ಸೊ ಅಪ್ಲಿಕೇಶನ್ಗೆ ಗೈಸ್, ನೋಡಿ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಇದೆ. ಸೊ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಗೈಸ್, ಈ ಥರ ಲಾಗಿನ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡಿ. ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ದು ಪ್ರಿಂಟ್ಔಟ್ನ ಸಕ್ಸಸ್ಫುಲಿ ತಗೋಬೋದು. ಸೊ ಇಷ್ಟು ಮಾಡಿದ್ರೆ ಗೈಸ್, ನಿಮ್ಮ ಪ್ರೊಸೀಜರ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ. ಗೈಸ್, ನಿಮಗೆ ಏನೇ ಡೌಟ್ಸ್ ಅಥವಾ ಈ ಪ್ರೊಸೀಜರ್ ಫಾರ್ಮ್ ಫಿಲ್ಲಿಂಗ್ನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಆ್ಯಂಡ್ ಗೈಸ್ ಇದೇ ಥರ ಹೆಚ್ಚಿನ ಮಾಹಿತಿ ಆ್ಯಂಡ್ ಕ್ವಿಕ್ ಅಪ್ಡೇಟ್ಸ್ಗಾಗಿ ನೀವು ನಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.